ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ಮಂಗಳೂರು ಟ್ರಿಪ್ ಮಾಡ್ತಾಯಿದ್ದೀವಿ. ಸೊ ಲೇಡೀಸ್ ಬಸ್ ಟಿಕೆಟ್ ಫ್ರೀ ಇರೋದ್ರಿಂದ ನಾವು ಅಶ್ವಮೇಧ ಬಸ್ ಬುಕ್ ಮಾಡಿಕೊಂಡು 1 ವೀಕ್ ಮುಂಚೆನೇ 20 ರುಪೀಸ್ ಟಿಕೆಟ್ ಅಷ್ಟೇ. ಸೊ 14 ಮೆಂಬರ್ಸ್ ಲೇಡೀಸ್, 4 ಮೆಂಬರ್ಸ್ ಜೆಂಟ್ಸ್. 4 ಮೆಂಬರ್ ಜೆಂಟ್ಸ್ ಟಿಕೆಟ್ ಪ್ರೈಸ್ ಬಂದು ಒನ್ ಸೈಡ್ 480 ರುಪೀಸ್. ಸೊ 2 ಸೈಡ್ಸ್ ಅಂದರೆ 960 ರುಪೀಸ್ ಫ್ರೆಂಡ್ಸ್. ಟೋಟಲಿ ಲೇಡೀಸ್ಗೆ 20 ರುಪೀಸ್, ಜೆಂಟ್ಸ್ಗೆ 960 ರುಪೀಸ್ ಅಪ್ ಆ್ಯಂಡ್ ಡೌನ್ ಟಿಕೆಟ್ಸು. ಸೊ ನಾವು 18 ಮೆಂಬರ್ಸ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಫಸ್ಟ್ ನಾವು ಸುಲ್ತಾನ್ ಪೇಟೆ ನದಿಗೆ ಹೋದ್ವಿ. ಅಲ್ಲಿಂದ ನಮಗೆ ಬೋಟಲ್ಲಿ ಕರ್ಕೊಂಡೋದ್ರು. ಬೋಟ್ ಚಾರ್ಜಸ್ ಬಂದು ಓನ್ಲಿ 15 ರುಪೀಸು. ಸೊ ಅಲ್ಲಿಂದ ನಾವು ತಣ್ಣೀರು ಬಾವಿ ಬೀಚ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಬೋಟಲ್ಲೆಲ್ಲ ಫೋಟೋಶೂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ. ಬೋಟಲ್ಲಿ ಸೂಪರಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ವ್ಯೂವ್ಸು, ಆ ನದಿದು ಸಖತ್ತಾಗಿತ್ತು. ಸೊ ಬೋಟಲ್ಲಿ ಹೋಗಿದ್ದ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲರೂ ಫೋಟೋಸ್ ಎಲ್ಲ ತೊಗೊಳೋದು. ಹೆಣ್ಮಕ್ಳಿಗೆ ಸೆಲ್ಫೀಸ್ ಅಂದರೆ ತುಂಬ ಕ್ರೇಜ್ ಜಾಸ್ತಿ. ಎಲ್ಲಿ ಕೂತಲ್ಲಿ ನಿಂತಲ್ಲಿ ಸೆಲ್ಫೀಸ್ ತಗೊಳ್ತಾನೆ ನಾವು ತಣ್ಣೀರು ಬಾವಿ ಬೀಚ್ಗೆ ಎಂಟ್ರಿ ಕೊಟ್ವಿ. ಸೊ ತಣ್ಣೀರು ಬಾವಿ ಬೀಚ್ ನೋಡಿ ಫುಲ್ಲು ಖುಷಿ ಆಯಿತು ಫ್ರೆಂಡ್ಸ್. ಯಾವ ಥರ ಅಂದರೆ ತುಂಬ ಪೀಸ್ಫುಲ್ಲಾಗಿ ನಮ್ಮದೇನೇ ಟೆನ್ಷನ್ಸ್ ಎಲ್ಲ ಇದ್ರೂ ಎಲ್ಲ ಮರೆತು ಆ ಬೀಚಲ್ಲಿ ಆ ನೀರಿನ ಸೌಂದರ್ಯದ ಮಧ್ಯೆ ನಿಂತ್ಕೊಂಡ್ರೆ ಎಷ್ಟು ಮನಸ್ಸಿಗೆ ಹಿತ ಸಿಗುತ್ತೆ ಅಂದರೆ ಅಷ್ಟು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಕ್ಸ್ಪೀರಿಯೆನ್ಸ್. ಅಲ್ಲಿ ವೆದರ್ಗೆ ನಮ್ಮ ಮೈಂಡ್ ಸೆಟ್ಗೆ ತುಂಬ ಹೊಂದ್ಕೊಳ್ಳೋ ಥರ ಫುಲ್ಲು ಪೀಸ್ಫುಲ್ ಆಗಿತ್ತು. ಆ ಪ್ರಕೃತಿ ಸೌಂದರ್ಯನ ನೋಡೋದಕ್ಕೆ 2 ಕಣ್ಣು ಸಾಲದು. ಯಾಕೆಂದರೆ ನಾವು ಫಸ್ಟ್ ಟೈಮ್ ಬೀಚ್ ನೋಡಿದ್ದು. ಸೊ ತುಂಬ ಜೋಶಿಂದ ಬೀಚಿಗೆ ಎಂಟ್ರಿ ಕೊಟ್ವಿ. ಎಲ್ಲರೂ ಫುಲ್ ಜೋಶಿಂದ ಆಟ ಆಡಿಕೊಂಡು ಆ ವೇವ್ಸ್ ಹತ್ರ ಹೋಗೋದಕ್ಕೂ ಅದು ವಾಪಸ್ ನಮ್ಮನ್ನು ಕಳ್ಸೋದಕ್ಕೂ ಸಖತ್ ಮಜಾ ಕೊಡ್ತಿತ್ತು ಫ್ರೆಂಡ್ಸ್. ಬಟ್ ತುಂಬ ಎಂಜಾಯ್ ಮಾಡಿದ್ದಂತೂ ಸತ್ಯ. ಮಾರ್ನಿಂಗ್ 8:45 ಹೋಗಿದ್ದು ಫ್ರೆಂಡ್ಸ್ ನಾವು ಬೀಚಿಗೆ. ಸೊ ಟಿಫನ್ನು ಕೂಡ ಸ್ಕಿಪ್ ಮಾಡಿ ನಾವು ಬೀಚಲ್ಲಿ ಆಟ ಆಡೋಕ್ಕೆ ಫುಲ್ ಜೋಶ್ ಎಲ್ಲರಿಗೂ ಫ್ರೆಂಡ್ಸ್. ನೆಕ್ಸ್ಟು ನಾವು 12:30ಗೆ ಎದ್ದು ಬೀಚಿಂದ ಬಂದು ರೆಡಿಯಾಗಿ ಫೋಟೋಶೂಟ್ಸ್ ಎಲ್ಲ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಮತ್ತು ಅಲ್ಲಿಂದ ನೆಕ್ಸ್ಟು ಧರ್ಮಸ್ಥಳಕ್ಕೆ ಅಂತ ಹೋದ್ವಿ ಫ್ರೆಂಡ್ಸ್. ಸೊ ಧರ್ಮಸ್ಥಳದಲ್ಲಿ ಎಲ್ಲ ರಜತಾದ್ರಿ ಹೋಟೆಲಲ್ಲಿ ರೆಡಿಯಾಗಿ ದೇವ್ರ ದರ್ಶನ ಮಾಡೋಕ್ಕೆ ಹೋಗಿ ಅಲ್ಲೂ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಅನ್ನಪ್ರಸಾದ ತಿಂದ್ಕೊಂಡು ನಾವು ನೆಕ್ಸ್ಟು ಕುಕ್ಕೆ ಪ್ಲ್ಯಾನ್ ಮಾಡಿದ್ವಿ ಫ್ರೆಂಡ್ಸ್. ಕುಕ್ಕೆಗೆ ಬಂದು ನಮಗೆ ನೈಟು 10:45 ಬಸ್ ಇರೋದ್ರಿಂದ ಕುಕ್ಕೆಗೆ ಬಂದ್ವಿ. ಆಫ್ಟರ್ನೂನ್ ಕುಕ್ಕೆಗೆ ಬಂದು ಇಲ್ಲಿನೂ ದೇವ್ರ ದರ್ಶನ ಮಾಡಿ ಊಟ ಗೀಟ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಟ್ರಿಪ್ ಸಕ್ಸಸ್ ಆಯಿತು ಫ್ರೆಂಡ್ಸ್. ಸೊ ಬ್ಯಾಂಗ್ಳೂರ್ಗೆ ಬ್ಯಾಕ್ ಆದ್ವಿ ಫ್ರೆಂಡ್ಸ್. ಥ್ಯಾಂಕ್ ಯು.